ಕರ್ತಾರ್ ಸಿಂಗ್, ಇಷ್ಟೊಂದು ಕೆಮ್ತಾ ಇದೆಯಲ್ಲ, ಈ ಉಳಿಕೆ ಬೆಳೆ ಸುಡೋದನ್ನು ಯಾಕೆ ನಿಲ್ಲಿಸೋದಿಲ್ಲ? ಅಷ್ಟೊಂದು ಸುಲಭವಾಗಿದ್ರೆ ಉಳಿಕೆ ಬೆಳೆ ಯಾಕೆ ಸುಡ್ತಿದ್ದೆ? ನಮಸ್ಕಾರ ಕರ್ತಾರ್ ಸಿಂಗ್ ಅವರಿಗೆ. ಈಗಲೂ ಉಳಿಕೆ ಬೆಳೆ ಹಿಂದೆನೆ ಬಿದ್ದಿದೆಯಾ? ರೈತರ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಬಂದಿರುವ ಮಣ್ಣಿನ ಮಗ ನಾನು. ಕೃಷಿಯ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹೇಳ್ಕೊಡ್ತೀನಿ. ನನ್ನ ಹೆಸರು ತಕ್ನೀಕ್ ಸಿಂಗ್. ತಕ್ನೀಕ್ ಸಿಂಗ್, ದಯವಿಟ್ಟು ನನ್ನ ಈ ಉಳಿಕೆ ಬೆಳೆ ಸಮಸ್ಯೆಯಿಂದ ಬಚಾವ್ ಮಾಡಪ್ಪ. ಅವಶ್ಯವಾಗಿ. ನಿನ್ನ ಸಮಸ್ಯೆ ಏನಂತ ಹೇಳು. ಕೃಷಿಯಲ್ಲಿ 2 ಫಸಲು ಪಡೆಯೋದಕ್ಕಿಂತ ಮುಂಚೆ ಉಳಿಕೆ ಬೆಳೆ ತೆಗಿಬೇಕಾಗುತ್ತೆ. ಅದಕ್ಕೆ ದಿನಗೂಲಿಯವರನ್ನು ಕರ್ಕೊಂಡು ಬರಬೇಕು. ಆಮೇಲೆ ಕೂಡ ಸಮಯ ಎಷ್ಟು ಕಡಿಮೆ ಇರುತ್ತಂದ್ರೆ ಸುಡೋದನ್ನು ಬಿಟ್ರೆ ಬೇರೆ ಆಯ್ಕೆನೇ ಇರೋದಿಲ್ಲ. ಓಹೋ, ಇಷ್ಟೇನಾ? ಕರ್ತಾರ್ ಸಿಂಗ್, ಈಗ ಮೆಕನೈಸೇಷನ್ ಮತ್ತು ಟೆಕ್ನಾಲಜಿ ಈಗ ತುಂಬಾ ಮುಂದುವರೆದಿದೆ. ಟೆಕ್ನಾಲಜಿಗೆ ಒಗ್ಗಿಕೊಳ್ಳೋದೇ ಈಗ ಅತ್ಯಂತ ಸುಲಭದ ಉಪಾಯ. ಉಳಿಕೆ ಬೆಳೆ ಟ್ರ್ಯಾಕ್ಟರ್ನಿಂದ ತೆಗೆಯೋದಾ? ಯಾಕಾಗಬಾರ್ದು? ಈ ಟ್ರ್ಯಾಕ್ಟರೇ ಪವರ್ ಹೌಸ್ ಆಫ್ ಎನರ್ಜಿ ಆಗಿರುವಾಗ ಟ್ರ್ಯಾಕ್ಟರ್ ಜೊತೆ ಬೇಲರ್ ಇಂಪ್ಲಿಮೆಂಟ್ ಜೋಡಿಸಿ ಕೆಲಸ ಆರಂಭಿಸಿ. ಉಳಿಕೆ ಬೆಳೆನ ಸೂಕ್ಷ್ಮವಾಗಿ ಕತ್ತರಿಸಬಹುದು ಮತ್ತು ಈ ಉಳಿಕೆ ಬೆಳೆಯ ಕಟ್ಟುಗಳನ್ನು ಮಾರಿ ನೀನು ಗಳಿಕೆಯನ್ನು ಹೆಚ್ಚಿಸಿಕೊಳ್ಳಬಹುದು. ವಾಹ್ ತಕ್ನೀಕ್ ಸಿಂಗ್, ಇದಂತೂ ತುಂಬಾ ಚೆನ್ನಾಗಿದೆ. ಆದ್ರೆ ಇದಕ್ಕಾಗಿ ಟ್ರ್ಯಾಕ್ಟರ್ ಕೂಡ ಅಷ್ಟೇ ಶಕ್ತಿಶಾಲಿ ಆಗಿರ್ಬೇಕಲ್ವಾ? ಅದಕ್ಕೆ ಇದನ್ನು ತಂದಿರೋದು ಮಹೀಂದ್ರ ಓಜಾ. ಈ ರೇಂಜಿನ 40 HP ಟ್ರ್ಯಾಕ್ಟರ್ಗಳು ಕೂಡ ಅದ್ಭುತವಾಗಿ ಕೆಲಸ ಮಾಡುತ್ತವೆ. ಪ್ರತಿಯೊಂದು ಕೆಲಸವನ್ನು ಕೇವಲ ಒಂದು ಬಟನ್ ಒತ್ತುವ ಮೂಲಕ ಮಾಡಬಹುದು. ಹೆವಿ ಇಂಪ್ಲಿಮೆಂಟ್ ಉಪಯೋಗಿಸಬೇಕು ಅಂದ್ರೆ ಇದನ್ನು ಒತ್ತಿ ವೆಟ್ PTO. ಮತ್ತು ದಟ್ಟವಾದ ಉಳಿಕೆ ಬೆಳೆ ಮಧ್ಯೆ ಟ್ರ್ಯಾಕ್ಟರ್ ವೇಗ ಕಡಿಮೆ ಆದ್ರೆ ಆಗ ಈ ಕ್ರೀಪರ್ ಮೋಡ್ಗೆ ಬನ್ನಿ. ನಿಮ್ಮ ಕೆಲಸ ಅತ್ಯುತ್ತಮ ವೇಗ ಮತ್ತು ಕ್ಷಮತೆಯಿಂದ ಪೂರ್ಣವಾಗುತ್ತೆ. ಅದ್ಭುತ ತಕ್ನೀಕ್ ಸಿಂಗ್, ಇಂಥದ್ದನ್ನು ನಾನು ನೋಡೇ ಇಲ್ಲ, ಕೇಳಿಯೂ ಇಲ್ಲ. ನಾನು ಈ ಟೆಕ್ನಿಕ್ ಅನ್ನು ಅಗತ್ಯವಾಗಿ ಬಳಸ್ತೀನಿ ಮತ್ತು ನನ್ನ ಹಳ್ಳಿಯ ರೈತರಿಗೂ ಹೇಳ್ತೀನಿ. ಇನ್ಮೇಲೆ ಫಾರ್ಮ್ ಮೆಕನೈಸೇಷನ್ ಮತ್ತು ಟೆಕ್ನಾಲಜಿ ಬಳಸ್ಕೊಳ್ತೀನಿ ಮತ್ತು ಉಳಿಕೆ ಬೆಳೆ ಸುಡೋದರ ಬಗ್ಗೆ ಯೋಚನೆನೂ ಮಾಡೋದಿಲ್ಲ. ಕರ್ತಾರ್ ಸಿಂಗ್, ನನ್ನ ಮುಂದಿನ ಕರೆ ಬಂದಾಯಿತು. ನಾನು ಹೊರಟೆ. ರಮನ್ ಕೃಷ್ಣ ಅಣ್ಣನ ಸಮಸ್ಯೆಗೆ ಪರಿಹಾರ ಸೂಚಿಸಲು ಬರ್ತಿದ್ದಾನೆ ಮಣ್ಣಿನ ಮಗ. ತಕ್ನೀಕ್ ಸಿಂಗ್ ಟ್ರ್ಯಾಕ್ಟರ್ ಟ್ರ್ಯಾಕಿಂಗ್ ಸಮಸ್ಯೆಗೆ ಯಾವ ಪರಿಹಾರ ಕೊಡ್ತಾನೆ ಅಂತ ನೋಡೋಣ ಮುಂದಿನ ಎಪಿಸೋಡ್ನಲ್ಲಿ.